ಎರಡು ಅರಸುಗಳು ಅಧ್ಯಾಯ 24. ಅವನ ಕಾಲದಲ್ಲಿ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನು ಬಂದನು. ಯೆಹೋಯಾಕೀಮನು ಅವನಿಗೆ ಅಧೀನನಾಗಿ 3 ವರ್ಷಗಳಾದ ನಂತರ ಅವನಿಗೆ ವಿರೋಧವಾಗಿ ತಿರುಗಿ ಬಿದ್ದನು. ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದ ಪ್ರಕಾರ ಯೆಹೂದ ರಾಜ್ಯವನ್ನು ಹಾಳು ಮಾಡುವುದಕ್ಕೋಸ್ಕರ ಕಸ್ದೀಯರ, ಅರಾಮ್ಯರ, ಮೋವಾಬ್ಯರ, ಅಮ್ಮೋನಿಯರ ಸುಲಿಗೆಯ ಗುಂಪುಗಳನ್ನು ಕಳುಹಿಸಿದನು. ಯೆರೂಸಲೇಮನ್ನು ನಿರಪರಾಧ ರಕ್ತದಿಂದ ತುಂಬಿಸಿದ ಮನಸ್ಸೆಯ ದುಷ್ಕೃತ್ಯಗಳನ್ನು ಯೆಹೋವನು ಕ್ಷಮಿಸದೆ ಹೋದನು. ಅವುಗಳಿಗಾಗಿ ಆತನು ಯೆಹೂದ್ಯರನ್ನು ತನ್ನ ಸನ್ನಿಧಿಯಿಂದ ತೆಗೆದುಹಾಕಬೇಕೆಂದಿದ್ದರಿಂದ ಆತನ ಅಪ್ಪಣೆಯ ಪ್ರಕಾರ ಈ ಶಿಕ್ಷೆಯು ಅವರಿಗೆ ಆಯಿತು. ಯೆಹೋಯಾಕೀಮನ ಉಳಿದ ಚರಿತ್ರೆಯು ಅವನ ಎಲ್ಲ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತವೆಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಯಾಕೀನನು ಅರಸನಾದನು. ಬಾಬೆಲಿನ ಅರಸನು ಐಗುಪ್ತದ ಹಳ್ಳಕ್ಕೂ ಯೂಫ್ರೆಟಿಸ್ ನದಿಗೂ ಮಧ್ಯದಲ್ಲಿದ್ದ ಐಗುಪ್ತ ರಾಜನ ಎಲ್ಲ ದೇಶವನ್ನು ಸ್ವಾಧೀನ ಮಾಡಿಕೊಂಡನು. ಅಂದಿನಿಂದ ಐಗುಪ್ತದ ಅರಸನು ತನ್ನ ದೇಶದಿಂದ ಈಚೆಗೆ ಬರಲೇ ಇಲ್ಲ. ಯೆಹೋಯಾಕೀನನು ಅರಸನಾದಾಗ 18 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಯೆರೂಸಲೇಮಿನ ಎಲ್ನಾತಾನನ ಮಗಳಾದ ನೆಹುಷ್ಟ ಎಂಬಾಕೆಯು ಇವನ ತಾಯಿ. ಇವನು ತನ್ನ ತಂದೆಯಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಇವನ ಕಾಲದಲ್ಲಿ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಸೈನ್ಯದವರು ಯೆರೂಸಲೇಮಿಗೆ ವಿರೋಧವಾಗಿ ಬಂದು ಅದಕ್ಕೆ ಮುತ್ತಿಗೆ ಹಾಕಿದರು. ಅಷ್ಟರಲ್ಲಿ ನೆಬೂಕದ್ನೆಚ್ಚರನು ಬಂದನು. ಆಗ ಯೆಹೂದದ ಅರಸನಾದ ಯೆಹೋಯಾಕೀನನು ತನ್ನ ತಾಯಿ ಪರಿವಾರದವರು, ಸೇನಾಪತಿಗಳು, ಕಂಚುಕಿಗಳು ಇವರೊಡನೆ ಅವನ ಬಳಿಗೆ ಹೋದನು. ಅವನು ಇವನನ್ನು ತನ್ನ ಆಳಿಕೆಯ 8ನೆಯ ವರ್ಷದಲ್ಲಿ ಸೆರೆ ಹಿಡಿದನು. ಇದಲ್ಲದೆ ಯೆಹೋವನು ಮುಂತಿಳಿಸಿದ ಪ್ರಕಾರ ಅವನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿದ್ದ ಎಲ್ಲಾ ದ್ರವ್ಯವನ್ನು ತೆಗೆದುಕೊಂಡು ಹೋದನು. ಇಸ್ರಾಯೇಲ್ಯರ ಅರಸನಾದ ಸೊಲೊಮೋನನು ಯೆಹೋವನ ಆಲಯಕ್ಕಾಗಿ ಮಾಡಿಸಿದ್ದ ಬಂಗಾರದ ಎಲ್ಲಾ ಸಾಮಾನುಗಳನ್ನು ಮುರಿದು ಬಿಟ್ಟನು. ಯೆರೂಸಲೇಮಿನಲ್ಲಿದ್ದ ಎಲ್ಲಾ ಪ್ರಭುಗಳನ್ನೂ, ಭಟರನ್ನೂ, ಕಮ್ಮಾರರು ಮೊದಲಾದ ಕೈಗಾರಿಕೆಯವರನ್ನೂ ಒಟ್ಟಾಗಿ 10,000 ಜನರನ್ನು ಸೆರೆಯೊಯ್ದನು. ದೇಶದ ಜನರಲ್ಲಿ ಕೇವಲ ಬಡವರು ಹೊರತಾಗಿ ಯಾರನ್ನೂ ಬಿಡಲಿಲ್ಲ. ಅವನು ಯೆಹೋಯಾಕೀನನನ್ನು, ಅವನ ತಾಯಿ, ಹೆಂಡತಿಯರು, ಕಂಚುಕಿಗಳು, ದೇಶದ ಪ್ರಧಾನ ಪುರುಷರು ಇವರನ್ನೂ, 7,000 ಮಂದಿ ಭಟರನ್ನೂ, 1,000 ಮಂದಿ ಕಮ್ಮಾರರು ಮೊದಲಾದ ಕೈಗಾರಿಕೆಯವರನ್ನು ಯೆರೂಸಲೇಮಿನಿಂದ ಬಾಬೆಲಿಗೆ ಒಯ್ದನು. ಅವರೆಲ್ಲರೂ ಪುಷ್ಟರೂ ರಣವೀರರೂ ಆಗಿದ್ದರು. ಬಾಬೆಲಿನ ಅರಸನು ಯೆಹೋಯಾಕೀನನಿಗೆ ಬದಲಾಗಿ ಅವನ ಚಿಕ್ಕಪ್ಪನಾದ ಮತ್ತನ್ಯ ಎಂಬವನನ್ನು ಅರಸನನ್ನಾಗಿ ನೇಮಿಸಿ ಅವನಿಗೆ ಚಿದ್ಕೀಯ ಎಂಬ ಹೆಸರಿಟ್ಟನು. ಚಿದ್ಕೀಯನು ತನ್ನ 21ನೆಯ ವರ್ಷ ತುಂಬಿದ ಮೇಲೆ ಅರಸನಾಗಿ ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಲಿಬ್ನದವಳು ಯೆರೆಮೀಯನ ಮಗಳೂ ಆದ ಹಮೂಟಲ್ ಎಂಬಾಕೆಯು ಇವನ ತಾಯಿ. ಇವನು ಯೆಹೋಯಾಕೀಮನಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಯೆಹೋವನು ಯೆರೂಸಲೇಮಿನವರ ಮೇಲೆಯೂ ಬೇರೆ ಎಲ್ಲ ಯೆಹೂದ್ಯರ ಮೇಲೆಯೂ ಇದನ್ನೆಲ್ಲ ಬರಮಾಡಿ ಕಡೆಯಲ್ಲಿ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಡುವಷ್ಟು ರೋಷವುಳ್ಳವನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 24, 24ನೇ ಅಧ್ಯಾಯ. 2ನೇ ಅರಸುಗಳ ಗ್ರಂಥ 23ನೇ ಅಧ್ಯಾಯ ಭಾಳ ನನಗೆ ಇಷ್ಟವಾದಂಥ ಒಂದು ಅಧ್ಯಾಯ. ಯಾಕಂತ ಹೇಳಿದರೆ, ಒಬ್ಬ ಅರಸನು ಒಂದೇ ಸಾರಿ ದೇವರ ವಾಕ್ಯ ಓದ್ಬಿಟ್ಟು ಅದರಲ್ಲಿ 66 ಪುಸ್ತಕಗಳನ್ನು ಓದಲಿಲ್ಲ. ಯಾಕಂದರೆ ಆ ದಿವಸಗಳಲ್ಲಿ ಇರಲಿಲ್ಲ. ಅವತ್ತು ಇದ್ದಿದ್ದು ಕೇವಲ ಒಂದು 5 ಪುಸ್ತಕ, ಮೋಶೆ ಧರ್ಮಶಾಸ್ತ್ರ, ಅಷ್ಟನ್ನೇ ಓದ್ಬಿಟ್ಟು ದೊಡ್ಡ ಒಂದು ತೀರ್ಮಾನ ತಗೊಳ್ತಾನೆ. ದೊಡ್ಡ ರೀತಿಯಲ್ಲಿ ದೇಶವನ್ನೇ ದೇವರ ಕಡೆಗೆ ನಡೆಸಿಬಿಡ್ತಾನೆ.
ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡ ಸರ್ಟಿಫಿಕೇಟ್ ದೇವರಿಂದ ಪಡ್ಕೊಳ್ತಾನೆ. ಯಾಕಂತೇಳಿದರೆ ದೇವರ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಇಂಥ ಒಂದು ದೊಡ್ಡ ಸರ್ಟಿಫಿಕೇಟ್ ಅವನಿಗೆ ಹೇಗೆ ಸಿಕ್ತು ಯೋಷಿಯನಿಗೆ ಅಂತ ಹೇಳಿದ್ರೆ ದೇವರ ವಾಕ್ಯ. ಆದುದರಿಂದ ಈ ದಿವಸಗಳಲ್ಲಿ ನಾವು ಒಂದೊಂದು ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇರುವಂಥ ಕೃಪೆ ದೇವರು ನಮಗೆ ಕೊಟ್ಟಿದ್ದಾನೆ, ಭಾಗ್ಯ ನಮಗೆ ಕೊಟ್ಟಿದ್ದಾನೆ, ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಆದ ಕಾರಣ ಇದಕ್ಕಾಗಿ ನಾವು ದೇವ್ರಿಗೆ ಸ್ತೋತ್ರ ಮಾಡಬೇಕು, ಇದನ್ನು ಸದುಪಯೋಗ ಮಾಡ್ಕೋಬೇಕು. ನಾವುಗಳು ಇದರಿಂದ ಪೂರ್ಣ ಲಾಭ ಪಡ್ಕೊಳ್ಬೇಕು. ಆವತ್ತಿನ ದಿವಸ ಕೆಲವೇ ಸ್ವಲ್ಪ ವಾಕ್ಯ ಓದ್ಬಿಟ್ಟು ದೊಡ್ಡ ಪ್ರಯೋಜನವನ್ನು ಯೋಷಿಯನ್ನು ತಕ್ಕೊಂಡ ಹಾಗೆ ನಾವು ಕೂಡ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಅವನು ಇಡೀ ದೇಶವನ್ನೇ ಕರೆಸಿಬಿಟ್ಟು ದೇವ್ರ ವಾಕ್ಯವನ್ನು ಓದಿಬಿಟ್ಟು ನಿಂತ್ಕೊಂಡು ಓದಿ ಚಿಕ್ಕವರು ದೊಡ್ಡವರು ಎಲ್ಲರನ್ನ ಕರೆಸಿ ಒಂದು ಹಬ್ಬ ಮಾಡಿ, ಅಂಥ ಒಂದು ಹಬ್ಬ ನ್ಯಾಯಸ್ಥಾಪಕರ ದಿನದಿಂದಲೂ ನಡೀಲಿಲ್ಲ ಅಂತೆ. ಇಸ್ರಾಯೇಲರ ಕಾಲದಲ್ಲಿ, ಅರಸರ ಕಾಲದಲ್ಲಿ ನಡೀಲಿಲ್ಲ ಅಂತ. ಅಂಥ ದೊಡ್ಡ ಪಸ್ಕ ಹಬ್ಬ ಯಹೂದ್ಯರ ಅರಸರ ಕಾಲದಲ್ಲಿ ಕೂಡ ಇಂಥ ಒಂದು ದೊಡ್ಡ ಒಂದು ಪಸ್ಕ ಹಬ್ಬ ಆಗಲಿಲ್ಲ ಅಂತೆ, ನಡೆದಿರಲಿಲ್ಲ ಅಂತ. ಅಂಥ ದೊಡ್ಡ ಪ್ರಮಾಣದಲ್ಲಿ ಹಬ್ಬ ಮಾಡಿದರು, ಉಲ್ಲಾಸಪಟ್ಟರು, ಸಂತೋಷಪಟ್ಟರು, ದೇವರ ಕಡೆಗೆ ತಿರುಗಿಕೊಂಡ್ರು. ದೇವರ ವಾಕ್ಯ ಅದಕ್ಕೆ ಮೂಲವಾಗಿತ್ತು. ದೇವರ ಯಾವುದಾದ್ರೂ ನಮ್ಮ ಕಾಲದಲ್ಲಿ ಒಂದು ಭಕ್ತಿ ಸಂಜೀವನ ಆಗಬೇಕಾದ್ರೆ ಯಾರಾದರೂ ಒಬ್ಬ ಸ್ಪೆಷಲ್ ಸ್ಪೀಕರ್ ಬರಬೇಕು ಮತ್ತು ಸಂಗೀತ ವಾದ್ಯ ಇತ್ಯಾದಿಗಳು ಇರುವಾಗ ದೊಡ್ಡ ಕೂಟ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಾವು ಒಂದು ಭಕ್ತಿ ಸಂಜೀವನವನ್ನು ನೋಡ್ತೇವೆ. ಇಲ್ಲಿ ಆದರೂ ನಾವು ಯೋಷಿಯನ್ ಕಾಲದಲ್ಲಿ ಯಾವ ಪ್ರಸಂಗಿನೂ ಇರಲಿಲ್ಲ. ಆಶ್ಚರ್ಯ, ಯಾವ ಅರೇಂಜ್ಮೆಂಟು ಕೂಡ ನಡೆದಿದ್ದಿಲ್ಲ. ಆಶ್ಚರ್ಯ, ಯಾವ ಸಂಗೀತ ವಾದ್ಯವೂ ಕೂಡ ಇರಲಿಲ್ಲ. ಆದರೆ ಈ ಸ್ವಲ್ಪ ವಾಕ್ಯ ಸಿಕ್ತು, ದೇವರ ಧರ್ಮೋಪದೇಶ ಅದನ್ನು ಸಿಕ್ಬಿಟ್ಟು ಶಾಫಾನನ್ನು ಓದ್ಬಿಟ್ಟಾಗ ಈ ಯೋಷಿಯನಲ್ಲಿ ಒಂದು ದೊಡ್ಡ ಬದಲಾವಣೆ, ದೊಡ್ಡ ಕಣ್ಣೀರು, ದೊಡ್ಡ ನಮ್ರತೆ, ದೊಡ್ಡ ಒಂದು ರೂಪಾಂತರ. ವಸ್ತ್ರಗಳನ್ನು ಹರಿದ್ಬಿಡ್ತಾನೆ, ವಿಚಾರಿಸ್ತಾನೆ. ದೇವರ ವಾಕ್ಯ ತನಗೆ ಹೇಳುವಂಥವ್ರನ್ನು ಹುಲ್ದ ಒಬ್ಬ ಲೇಡಿ ಸಿಗ್ತಾಳೆ. ಇಡೀ ದೇಶದಲ್ಲಿ ಒಬ್ಬ ಪುರುಷನು ಇರಲಿಲ್ಲ ನೋಡ್ರಿ. ಒಬ್ಬ ಮಹಿಳೆ ಹುಲ್ದ ಎಂಬಾಕಿ, ಚುರುಕಾಗಿ ಎಂಬ ಹೆಸರಿನ ಅರ್ಥ ಮುಂಗೂಸಿ, ಅಂದರೆ ಒಂದು ಚುರುಕುತನ ಇರುವಂಥ ವ್ಯಕ್ತಿ. ಆಕೆ ಹೆಸರಿನ ಅರ್ಥ ಹುಲ್ದ. ಆಕೆ ಸಿಕ್ಬಿಟ್ಟು ದೇವ್ರ ವಾಕ್ಯವನ್ನು ಹೇಳಿ ಆ ದೇವ್ರ ವಾಕ್ಯದ ಭಕ್ತಿ ಸಂಜೀವನ ಮುಂದುವರಿತಾ 22ನೇ ಅಧ್ಯಾಯದಲ್ಲಿ ಮುಂದುವರೆದು 23ನೇ ಅಧ್ಯಾಯದಲ್ಲಿ 2ನೇ ವರ್ಷಗಳು ಮುಂದುವರೆದು ಕಡೆಗೆ 360 ವರ್ಷಗಳ ಹಿಂದೆ ಒಬ್ಬ ದೇವ ಮನುಷ್ಯನು ಯಾರೊಬ್ಬಾಮನ ಕಾಲದಲ್ಲಿ ಮಾಡಿದ ಪ್ರವಾದನೆ ಕೂಡ ಇವನ ಜೀವನದಲ್ಲಿ ನೆರವೇರಿಬಿಡ್ತು. ಹೌದು, ದೇವರ ವಾಕ್ಯದ ಶಕ್ತಿ ಎಷ್ಟು ದೊಡ್ಡದು. ದೇವರ ವಾಕ್ಯವು ಎಂಥ ಮಹತ್ವವುಳ್ಳದ್ದು. ಅದನ್ನು ನಾವು ಪ್ರೀತಿಸಬೇಕು. ಹೌದು, ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಕೀರ್ತನೆಯಲ್ಲಿ ಇರುವಂಥ ಒಂದು ವಾಕ್ಯ, ಕೀರ್ತನೆ 119ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ, ದೇವರ ವಾಕ್ಯವನ್ನು ಪ್ರೀತಿಸುವಂಥದ್ರ ಕುರಿತಾಗಿರುವಂಥ ವಾಕ್ಯ. ಅದನ್ನು ನಾವು ಈಗ ನೋಡಿಕೊಳ್ಳೋಣ, ಏನಾಗಿದೆ ಹೇಗಿದೆ ನೋಡೋಣ. ಕೀರ್ತನೆ 119 165ನೇ ವಚನದಲ್ಲಿ ಹೀಗಿದೆ: ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ, ಓದುವವರಿಗೆ ಒಳ್ಳೆಯದೇ, ಅಧ್ಯಯನ ಮಾಡುವವರಿಗೆ ಒಳ್ಳೆಯದೇ, ಪ್ರಸಂಗ ಮಾಡುವವರಿಗೆ ಒಳ್ಳೆಯದೇ, ಬೋಧಿಸುವವರಿಗೆ ಒಳ್ಳೆಯದೇ. ಆದರೆ ಇಲ್ಲಿ ಅವು ಯಾವುದು ಬರೆದಿಲ್ಲ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ,
ಅಂಥವರಿಗೆ ವಿಘ್ನಕರವಾದದ್ದೇನೂ ಇರೋದಿಲ್ಲ. ಆಶ್ಚರ್ಯ, ಆಶ್ಚರ್ಯ. ಹೌದು, ಆ ದೇವರ ವಾಕ್ಯವನ್ನು ನಿಶ್ಚಯವಾಗಿ ಇವನು ಪ್ರೀತಿಸಿದನು. ಯೋಷಿಯನು ಪ್ರೀತಿಸಿ ದೇವರ ವಾಕ್ಯದ ರುಚಿಯನ್ನು ತಾನು ಒಬ್ಬನೇ ಹೊಂದಬಾರದು, ಇಡೀ ದೇಶ ಹೊಂದಬೇಕು ಎಂಬುದಾಗಿ ಅವನು ತೀರ್ಮಾನಿಸಿ ಎಷ್ಟೊಂದು ಜನರನ್ನು ಕರೆಸಿ ಅವನು ತೀರ್ಮಾನ ತೆಗೆದುಕೊಳ್ಳುವಂತೆ, ಹಬ್ಬ ಮಾಡುವಂತೆ, ದೇವರ ಕಡೆ ತಿರುಗಿಕೊಳ್ಳುವಂತೆ ಅದನ್ನೆಲ್ಲ ದೇವರ ವಾಕ್ಯ ಓದುವುದರಿಂದ ಸ್ಟಾರ್ಟ್ ಮಾಡ್ತಾನೆ ರೀ. ಅವನ ತರುವಾಯ ಯೆಹೋವಾಜನು, ಯೋಷಿಯನ ಮಗನಾದ ಯೆಹೋವಾಜನು ಅರಸನಾಗ್ತಾನೆ. ಯೆಹೋವಾಜನಂದರೆ ಯೆಹೋವನಿಂದ ಸೆಳೆಯಲ್ಪಟ್ಟವನು ಎಂಬುದಾಗಿ. ಆದರೆ ಭಾಳ ಕಾಲ ಆಳಿಕೆ ಮಾಡಲಿಲ್ಲ, ಕೇವಲ 3 ತಿಂಗಳಷ್ಟೇ ಆಳಿಕೆ ಮಾಡ್ತಾನೆ. ಅದಾದ ನಂತರ ಈ ಯೆಹೋಯಾಕೀಮನು ಅರಸನಾಗ್ತಾನೆ. ಅಂದರೆ ಯೆಹೋವನವನನ್ನು ಎಬ್ಬಿಸುವನು ಎಂಬಂಥ ಅರ್ಥ ಇರುವಂಥ ಒಂದು ಹೆಸರಿನ ಅರ್ಥ. ಯಾಕಂದರೆ ಅಷ್ಟರೊಳಗೆ ಏನಾಗ್ತದೆ, ಫರೋ ನೆಕೋ ಎಂಬಂಥವನು ಯೋಷಿಯನಿಗೆ ಬದಲಾಗಿ ಅವನ ಮಗ ಬಂದಿದ್ದಾನೆ ಎಂಬುದನ್ನು ತಿಳ್ಕೊಂಡು ಅವನೇನು ಮಾಡ್ತಾನೆ, ಅವನಿಗೆ ಹೆಸರು ಚೇಂಜ್ ಮಾಡಿಬಿಡ್ತಾನೆ. ಯೆಹೋಯಾಕೀಮನ ಅಂತ ಹೆಸರಿಡ್ತಾನೆ ರೀ. ಅವನಿಗೆ ಅದಕ್ಕಿಂತ ಮೊದಲು ಎಲ್ಯಾಕೀಮ್ ಅಂತಿರ್ತದೆ. ಆನಂತರ ಯೆಹೋವಾಜನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ ರೀ. ಅಲ್ಲಿ ಅವನು ಸತ್ತು ಹೋಗ್ತಾನೆ. ಅವನ ಮಗ ಯೆಹೋಯಾಕೀಮನು ಅರಸನಾಗ್ತಾನೆ. ಅವನು ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿರ್ತಾನೆ ರೀ. 3 ವರ್ಷ ಅವನು ಕೂಡ ಏನಾಗ್ತಾನೆ, ಬಾಬೇಲ್ನ ಅರಸನಿಗೆ ಕೆಳಗಿರ್ತಾನೆ. ಬಾಬೇಲ್ನ ಅರಸನಾದ ನೆಬೂಕದ್ನೆಚ್ಚರನಿಗೆ ಇವನು ಕೈ ಕೆಳಗಿರ್ತಾನೆ. 3 ವರ್ಷ ಆದಮೇಲೆ ಅವನು ತಿರುಗಿ ಬಿದ್ದು ಆನಂತರ ಏನಾಗ್ತದೆ, ಭಾಳ ಆಶ್ಚರ್ಯ, ಭಾಳ ದುಃಖ. ಯಾಕಂದರೆ ಯೆಹೋವನು ಇವರನ್ನು ಯಾವ ರೀತಿಯಾಗಿ ಮುಂತಿಡಿಸಿದ ಹಾಗೆ ಡೌನ್ ಆಗ್ತಾರೆ. ಅಂದರೆ ಅರ್ಥ ಆತ್ಮಿಕ ಜೀವನದಲ್ಲಿ ಕೆಳಮಟ್ಟಕ್ಕೆ ಇಳಿತಾರೆ. ಬಾಬೇಲಿನ ಅರಸನು ಐಗುಪ್ತದ ಹಳ್ಳಕ್ಕೆ ಬಂದಾಗ ನಡೆದ ಒಂದು ಘಟನೆ ಇಲ್ಲಿ ನಾವು ನೋಡ್ತೇವೆ. ಬಾಬೇಲಿನ ಅರಸನು ಯೆಹೋಯಾಕೀಮನ ಹಲವು ಮಂದಿ ಯೆಹೂದ್ಯರನ್ನು ಸೆರೆ ಒಯ್ಯುವಂಥ ಒಂದು ಅಧ್ಯಾಯ ಇದು. ಸರಿ, ಯಾಕೆ ದೇವರು ಇವರನ್ನು ಕ್ಷಮಿಸಲಿಲ್ಲ ಎಂಬ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಯಾಕಂದರೆ 24 ವಚನದಲ್ಲಿ ಯೆಹೋವನು ಕ್ಷಮಿಸದೇ ಹೋದನು. ದೇವರು ಕ್ಷಮಿಸುವ ದೇವರು. ಇವ್ರು ಕೇಳಲಿಲ್ಲ ಅಂದರೆ ಹೇಗೆ ಕ್ಷಮಿಸೋದು? ಇವರು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಹೇಗೆ ಕ್ಷಮಿಸೋದು? ನೋಡ್ರಿ, ಯೋಷಿಯನ್ನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ದೇವರು ಅವನ ಕಾಲದಲ್ಲಿ ಸುಸ್ಥಿತಿಯನ್ನು ತಂದು ಆಶೀರ್ವಾದವನ್ನು ಸುರಿಸಿ ಜನರು ಸಂತೋಷ ಪಡುವಂತೆ ಅನುಕೂಲ ಮಾಡಿಕೊಟ್ಟನು. ಸರಿ, ಅನಂತರ ಮುಂದೆ ಏನಾಯಿತು ಅಂತ ನೋಡುವಾಗ ಆ ವಿಷಯ ಅಷ್ಟೇನೂ ಒಳ್ಳೆಯದಾಗಿಲ್ಲ. ಯಾಕಂದರೆ ಜನರನ್ನು ವೈರಿ ಬಂದು ಇವನ ಕಾಲದಲ್ಲಿ ಕೂಡ ಒಬ್ಬೊಬ್ಬರನ್ನ ಕೊಂದಿದ್ದಲ್ಲ. ಹೇಗೆ ಅಂತ ನೋಡುವಾಗ 14ನೇ ವಚನದಲ್ಲಿ 10,000 ಜನರನ್ನು ಸೆರೆ ಒಯ್ದನು ಯೆರೂಸಲೇಮಿನಲ್ಲಿದ್ದಂಥ. ಇದು ಮೊದಲು ಇಸ್ರಾಯೇಲರಿಗೆ ಇದು ಸಂಭವಿಸಿತು. ಅವರನ್ನು ಅಶ್ಶೂರ್ಯದ ರಾಜನು ಸೆರೆ ಒಯ್ದನು. ಇಸ್ರಾಯೇಲ್ ಎಂಬ ದೇಶ ಇರಲಿಲ್ಲ, ಬೇರೆ ಜನರು ಬಂದು ಅಲ್ಲಿ ಇದ್ಬಿಟ್ರು. ಈಗ ಏನಾಗ್ತಿದೆ ಅಂತ ನೋಡುವಾಗ ಯೆಹೂದ ದೇಶ ಇದೆ. ಅವರು ಹೆಚ್ಚಿನಾಂಶ ಭಕ್ತಿವಂತರಾಗಿದ್ದರು. ಅಂದರೆ ಇಸ್ರಾಯೇಲರಿಗೆ ಕಂಪೇರ್ ಮಾಡುವಾಗ, ಹೋಲಿಕೆ ಮಾಡುವಾಗ ಈಗ ಅವರಲ್ಲಿ ಕೂಡ ನಾಯಕರು ಸರಿಯಿಲ್ಲದ ಕಾರಣ ಏನಾಗ್ತದೆ, ಆಲಯವನ್ನು ಬಾಬೇಲಿನ ಅರಸ ನೆಬೂಕದ್ನೆಚ್ಚರನು ಸೈನ್ಯದವರು ಬಂದು ವಿರೋಧವಾಗಿ ಯೆರೂಸಲೇಮಿಗೆ ವಿರುದ್ಧವಾಗಿ ಮುತ್ತಿಗೆ ಹಾಕ್ತಾರೆ. ಅನಂತರ ಯೆಹೂದದ ಅರಸನಾದ ಯೆಹೋಯಾಕೀನನನ್ನು, ಅವನ ತಾಯಿಯನ್ನು, ಪರಿವಾರದವರು, ಸೇನಾಪತಿಗಳು, ಕಂಚುಕಿಗಳು ಇವರೊಡನೆ ಅವನ ಬಳಿಗೆ
ಹೋದನು. ಇವ್ರನ್ನೆಲ್ಲರನ್ನ ಸೆರೆ ಹಿಡ್ಕೊಂಡು ಹೋಗುವಂಥ ಒಂದು ದುಸ್ಥಿತಿ. ಹೌದು, ಸೊಲೊಮೋನನು ದೇವರ ಆಲಯಕ್ಕೆ ಏನೆಲ್ಲ ಮಾಡಿದ್ನಲ್ಲ, ಆ ಬಂಗಾರ ಎಲ್ಲವನ್ನು ಮುರಿದು ಹಾಕಿಬಿಡ್ತಾರೆ ಬಾಬೇಲ್ನವರು. ಎಲ್ಲರೂ ಆ ದೇಶದಿಂದ ಈಗ ಯಾವ ರೀತಿಯಾಗಿ ಇಸ್ರಾಯೇಲ್ ದೇಶದಿಂದ ಸೆರೆಯಾಗಿ ಹೋಗಿಬಿಟ್ರಲ್ಲ ಅಶ್ಶೂರ್ಯರಿಂದ, ಈಗ ಯೆಹೂದ ದೇಶದಿಂದ ಕೂಡ ಬಾಬೇಲ್ ಅರಸನಿಂದ ಈ ಯೆಹೂದ್ಯರು ಕೂಡ ಸೆರೆಯಾಳುಗಳಾಗಿ ಯೆಹೋಯಾಕೀನನ ಕಾಲದಲ್ಲಿ, ಯೆಹೋಯಾಕೀನ್ ಎಂಬುದಾಗಿ ಹೇಳುವಾಗ ಯೆಹೋವನು ಸ್ಥಾಪಿಸುವನು ಎಂಬುದಾಗಿ. ಹೌದು, ಅವನ ಹೆಸರಿನಲ್ಲಿ ದೇವ್ರ ಸ್ಥಾಪನೆ ಎಂಬಂಥ ಪ್ರವಾದನೆ ಇತ್ತು, ಆದರೆ ಆತನು ಕಾಪಾಡಿಕೊಳ್ಳಲಿಲ್ಲ. ಮತ್ತು ಎಲ್ಲರೂ ಹೋದಾಗ ಏನಾಯಿತು, 7,000 ಜನರು ಪ್ಲಸ್ 1,000 ಇವರೆಲ್ಲರೂ ಹೋದರು. ಉಳಿದಂಥವರು ಯಾರೆಂಬುದಾಗಿ ನೋಡುವಾಗ 14ನೇ ವಚನದಲ್ಲಿ, ಅಂದರೆ 2ನೇ ಅರಸುಗಳ ಗ್ರಂಥ 24ನೇ ಅಧ್ಯಾಯ 14ನೇ ವಚನದಲ್ಲಿ, ಕೇವಲ ದೇಶದ ಜನರಲ್ಲಿ ಕೇವಲ ಬಡವರು ಹೊರತಾಗಿ ಯಾರನ್ನೂ ಬಿಡಲಿಲ್ಲ. ಶತ್ರು ಬಂದಾಗ ಆಶ್ಚರ್ಯ ಏನಂದರೆ, ಬಡವ್ರನ್ನ ಬಿಟ್ಟುಬಿಟ್ಟು ಬೇರೆ ಎಲ್ಲರನ್ನೂ ಕರ್ಕೊಂಡು, ಒಂದು ರೀತಿಯಿಂದ ಆ ಬಡವರು ತಮ್ಮ ದೇಶದಲ್ಲಿ ಇರುವಂತೆ ಅನುಕೂಲ ಆಗೋಯ್ತೇನೋ, ಅಥವಾ ಇದ್ದಕ್ಕಿದ್ದಂತೆ ಆ ಬಡವರು ಸಿರಿವಂತರಾಗ್ಬಿಟ್ರೋ ಏನೋ. ಯಾಕಂತೇಳಿದ್ರೆ ಇಡೀ ದೇಶನೇ ಖಾಲಿ ಆಗಿಬಿಟ್ಟು ಕೆಲವರೇ ಅಲ್ಲಿ ಉಳಿದಿರುವಾಗ ಅಷ್ಟೊಂದು ನೀರು, ಅಷ್ಟೊಂದು ಗಾಳಿ, ಅಷ್ಟೊಂದು ಮನೆಗಳು, ಅಷ್ಟೊಂದು ವಸ್ತುಗಳು ಇವರಿಗೆ ಸಿಕ್ಕಿದ್ದು. ಬಡವರನ್ನ ಬಿಟ್ಬಿಟ್ಟು ಉಳಿದಂಥ ಎಲ್ಲರನ್ನೂ ಕೂಡ ಕರ್ಕೊಂಡೋದ್ರು. ಬಾಬೇಲಿನ ಅರಸನು ಯೆಹೋಯಾಕೀನನನ್ನು ಅವನ ಬದಲಾಗಿ ಅವನ ಚಿಕ್ಕಪ್ಪನಾದ ಮತ್ತನ್ಯ ಎಂಬವನನ್ನು ಅರಸನನ್ನಾಗಿ ನೇಮಿಸ್ತಾನೆ ರೀ. ಮಥನ್ಯ ಅಂತ ಹೇಳಿಬಿಟ್ಟು ಅವನು ಚಿಕ್ಕಪ್ಪ. ಆದರೆ ಅವನ ಹೆಸರು ಈ ಬಾಬೇಲಿನ ಅರಸನು ಚೇಂಜ್ ಮಾಡ್ತಾನೆ. ಮಥನ್ಯ ಎಂಬವನ ಹೆಸರನ್ನು ಏನಂತ 17ನೇ ವಚನದಲ್ಲಿ ಚಿದ್ಕಿಯ ಎಂಬುದಾಗಿ ಹೆಸರು ಚೇಂಜ್ ಮಾಡ್ತಾರೆ. ಚಿದ್ಕಿಯ ಎಂಬ ಹೆಸರಿಟ್ಟನು. ಚಿದ್ಕಿಯನ ಅರ್ಥ, ಚಿದ್ಕಿಯ ಅಂದರೆ ಯೆಹೋವನ ನೀತಿ, ಯೆಹೋವನ ಸರಿಯಾಗಿರುವಿಕೆ, ಯೆಹೋವನ ನ್ಯಾಯ. ಯೆಹೋವನ, ಹೌದು, ನ್ಯಾಯನೇ ಅಲ್ವಾ? ಯಾಕಂತೇಳಿದರೆ ದೇವರು ಮಾಡಿದ್ದ ಅನ್ಯಾಯ ಅಲ್ಲ, ದೇವರು ನ್ಯಾಯವಂತನು, ದೇವರು ನೀತಿವಂತನು. ಆದ ಕಾರಣ ತನ್ನ ಜನರಿಗೆ ಈ ರೀತಿ ಆಗಬೇಕಾದ್ರೆ ಅದಕ್ಕೆ ಕಾರಣ ಇದೇ ಇದೆ. ಆದ ಕಾರಣ ಚಿದ್ಕಿಯನ್ನು ತನ್ನ 21ನೇ ವರ್ಷ ತುಂಬಿದ ಮೇಲೆ ಅರಸನಾಗಿ ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅದು ಒಂದು ಕಂಟ್ರೋಲ್ ಮಾಡಿದಂಥ ಒಂದು ಆಳಿಕೆ. ಯಾಕಂದರೆ ಸ್ವತಂತ್ರವಾಗಿ ಆಳಿಕೆ ಮಾಡಲಿಲ್ಲ. ಯಾಕಂದರೆ ಬಾಬೇಲ್ ಅರಸನು ಇವನನ್ನು ಅರಸನಾಗಿ ನೇಮಿಸಿರ್ತಾನೆ, ಎಲ್ಲ ಅವನ ಕಂಟ್ರೋಲ್ನಲ್ಲಿರ್ತಿತ್ತು. ಇವನು ಗೊಂಬೆ ಇದ್ದ ಹಾಗೆ ಚಿದ್ಕಿಯನು. ಆ ರೀತಿಯಾಗಿ ಅವನ ಕೈ ಕೆಳಗೆ ಇದ್ದನು. ಮತ್ತು ಯೆಹೋವನ ದೃಷ್ಟಿಯಲ್ಲಿ ಇಷ್ಟೆಲ್ಲ ಕಷ್ಟ ಬಂದರೂ ಕೂಡ ಈ ಚಿದ್ಕಿಯನು ದ್ರೋಹಿಯಾಗಿದ್ದನಂತೆ. ಅಷ್ಟೇ ಅಲ್ಲ, ಯೆಹೋವನು ಯೆರೂಸಲೇಮಿನವರ ಮೇಲೆಯೂ ಬೇರೆ ಎಲ್ಲ ಯೆಹೂದ್ಯರ ಮೇಲೆಯೂ ಇದನ್ನೆಲ್ಲ ಬರಮಾಡಿ ಕಡೆಯಲ್ಲಿ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿ ಬಿಡುವಷ್ಟು ರೋಷವುಳ್ಳವನಾಗಿದ್ದನು. ಭಾಳ ದುಃಖಕರವಾದದ್ದು. ಚಿದ್ಕಿಯನ್ನು ಬಾಬೇಲಿಗೆ ಅರಸನಾದ ನೆಬೂಕದ್ನೆಚ್ಚರನಿಗೆ ವಿರೋಧವಾಗಿ ತಿರುಗಿ ಬೀಳ್ತಾನೆ. ಯಾರು ಇವನನ್ನು ರಾಜನಾಗಿ ಮಾಡಿರ್ತಾರೆ ಅವನ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಅಲ್ಲಿಂದ ಭಾಳ ಕಷ್ಟಕರವಾದಂಥ ಒಂದು ಸಂಗತಿ ನಡೆಯುವಂಥದ್ದನ್ನು 25ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆದರೆ 24ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂಥ ಒಂದು ವಿಷಾದಕರವಾದಂಥ ಸಂಗತಿ ಏನೆಂಬುದಾಗಿ ನಾವು ನೋಡುವಾಗ, ದೇವಜನರು ಯಾವಾಗ ದೇವರ ವಾಕ್ಯಕ್ಕೆ, ದೇವರ ಆಲಯಕ್ಕೆ, ದೇವರ ಮನುಷ್ಯನಿಗೆ, ದೇವರ ಪ್ರವಾದಿಗೆ ಮಹತ್ವ ಕೊಡುವುದಿಲ್ಲವೋ ಆಗ ಇಳಿಜಾರು ಜೀವನ ಅಥವಾ ಆತ್ಮಿಕ ಜೀವನದ
ಕುಂದು ಅವರಲ್ಲಿ ಬರ್ತದೆ. ಅದನ್ನೇ ನಾವು ನೋಡ್ತೇವೆ. ಒಂದು ವೇಳೆ ಅಜ್ಜ ಅಂದರೆ ಯೋಷಿಯನ ಒಂದು ಕಾಲದಲ್ಲಿ ದೊಡ್ಡ ಅದ್ಭುತ ಆಯಿತು, ಆದರೆ ಅವರ ಮಗನ ಜೀವನದಲ್ಲಿ ಅದಾಗಲಿಲ್ಲ. ಯಾಕಂತೇಳಿದ್ರೆ ಕೇವಲ 3 ತಿಂಗಳಷ್ಟೇ ಯೆಹೋವ ಯಾಜನು ಆಳಿಕೆ ಮಾಡ್ತಾನೆ, ಯೆಹೋವ ಹಾಜನು. ಅವನ ಮಗ ಕೂಡ ಹೌದು ಆಳಿಕೆ ಮಾಡ್ತಾನೆ, ಯೆಹೋಯ ಕೀಮನು. ಆದರೂ ಕೂಡ ಅವನು ದೇವರ ದೃಷ್ಟಿಯಲ್ಲಿ ದ್ರೋಹ ಮಾಡಿದ್ದರಿಂದ ಅವನು ಕೂಡ ಎದ್ದೇಳಲಿಲ್ಲ. ಯಾಕಂದರೆ ಯೆಹೋಯ ಕೀಮ ಅಂತ ಹೇಳಿದರೆ ದೇವರವನನ್ನು ಎಬ್ಬಿಸುವನು ಎಂಬುದಾಗಿ. ದೇವರು ಎಬ್ಬಿಸಲಿಲ್ಲ. ಯಾಕಂತ ಹೇಳಿದರೆ ದೇವರಿಗೆ ವಿರುದ್ಧವಾಗಿ ಹೋದಾಗ ದೇವರು ಎಬ್ಬಿಸೋದಿಲ್ಲ. ಈ ರೀತಿಯಾಗಿ ದೇವರ ಆ ದೇಶ ಹಾಳಾಗಿ ಹೋಯಿತು. ದೇವರು ಪಕ್ಷಪಾತಿ ಅಲ್ಲ ಎಂಬುದನ್ನು ರುಜುಪಡಿಸಿದನು. ಆದರೆ ಅದೇ ಸಂದರ್ಭದಲ್ಲಿ ದೇವರು ಬಡವರ ದೇವರು ಎಂಬುದನ್ನು ಕೂಡ ಆತನು ನಿರೂಪಿಸ್ತಾನೆ. ಯಾಕಂದರೆ ಬಡವರು ಏನು ಮಾಡಿದರು ಎಂಬ ಪ್ರಶ್ನೆ ಕೆಲವು ಸಾರಿ ಬರ್ತದಲ್ವ. ಅದು ದೇವರು ಅನುಕೂಲಿಸಿದ ಹಾಗೆ ಬಡವರನ್ನು ಉಳಿದಂಥವರೆಲ್ಲರೂ ಸರಿಯಾಗಿ ಹೋದರು. ಬಡವರು ಇನ್ನೂ ಸ್ವತಂತ್ರವಾಗಿಯೇ ಇದ್ದರು. ವಾವ್! ಅದನ್ನು 24ನೇ ಅಧ್ಯಾಯದಲ್ಲಿ ನೋಡ್ತೀವಿ, 25ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಕೇವಲ ಬಡವರ ಹೊರತಾಗಿ ಯಾರನ್ನು ಈ ವೈರಿಗಳು ಅಥವಾ ಬಾಬೇಲಿನ ಅರಸರು ಬಿಡಲಿಲ್ಲ. ಅವ್ರನ್ನ ಬಿಟ್ಟರು, ಬೇರೆಯವ್ರನ್ನ ಬಿಡಲಿಲ್ಲ ಎಂಬುದಾಗಿ. 2ನೇ ಅರಸುಗಳ ಗ್ರಂಥ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 24. In his days Nebuchadnezzar king of Babylon came up, and Jehoiakim became his servant 3 years. Then he turned and rebelled against him. And the Lord sent against him bands of the Chaldees, and bands of the Syrians, and bands of the Moabites, and bands of the children of Ammon, and sent them against Judah to destroy it, according to the word of the Lord which he spake by his servants the prophets. Surely at the commandment of the Lord came this upon Judah, to remove them out of his sight, for the sins of Manasseh according to all that he did, and for the innocent blood that he shed, for he filled Jerusalem with innocent blood, which the Lord would not pardon. Now the rest of the acts of Jehoiakim and all that he did, are they not written in the book of the Chronicles of the kings of Judah? So Jehoiakim slept with his fathers, and Jehoiakim his son reigned in his stead. And the king of Egypt came not again any more out of his land, for the king of Babylon had taken from the river of Egypt unto the river Euphrates all that pertained to the king of Egypt. Jehoiakim was 18 years old when he began to reign, and he reigned in Jerusalem 3 months. And his mother's name was Nehushta, the daughter of Elnathan of Jerusalem. And he did that which was evil in the sight of the Lord, according to all that his father had done. At that time the servants of Nebuchadnezzar king of Babylon came up against Jerusalem, and the city was besieged. And Nebuchadnezzar king of Babylon came against the city, and his servants did besiege it. And Jehoiakim the king of Judah went out to the king of Babylon, he and his mother, and his servants, and his princes, and his officers. And the king of Babylon took him in the 8th year of his reign. And he carried out thence all the treasures of the house of the Lord, and the treasures of the king's house, and cut in pieces all the vessels of gold which Solomon king of Israel had made in the temple of the Lord, as the Lord had said. And he carried away all Jerusalem, and all the princes, and all the mighty men of valor, even 10,000 captives, and all the craftsmen and smiths. None remained, save the poorest sort of the people of the land. And he carried away Jehoiakim to Babylon, and the king's mother, and the king's wives, and his officers, and the mighty of the land, those carried he into captivity from Jerusalem to Babylon. And all the men of might, even 7,000, and craftsmen and smiths 1,000, all that were strong and apt for war,
Even them the king of Babylon brought captive to Babylon. And the king of Babylon made Mattaniah his father's brother king in his stead, and changed his name to Zedekiah. Zedekiah was 21 years old when he began to reign, and he reigned 11 years in Jerusalem. And his mother's name was Hamutal, the daughter of Jeremiah of Libnah. And he did that which was evil in the sight of the Lord, according to all that Jehoiakim had done. For through the anger of the Lord it came to pass in Jerusalem and Judah, until he had cast them out from his presence, that Zedekiah rebelled against the king of Babylon.